ಸೌಜನ್ಯನ ಒಂದು ಏನೋ ಒಂದು ನೋವಿನಲ್ಲಿ ಮೊನ್ನೆ ತೀರ್ಕೊಂಡ್ರು. ಇವಾಗ ನಮ್ಮ ಚಿಕ್ಕ ಮಗನೇ ನೋಡ್ಕೋಬೇಕಂದ್ರೆ ನನಗೆ 4 ಹೆಣ್ಣು 1 ಗಂಡು ಮಗು. ಸೌಮ್ಯ, ಸೌಜನ್ಯ, ಸೌಂದರ್ಯ, ಸೌಹಾರ್ದ. ಸೌಜನ್ಯನ ಹೆಸರು ಹೇಳ್ಕೊಂಡು ಕಣ್ಣೀರಾಕಿ ಹಣ ಮಾಡಿ ಮನೆ ಕಟ್ಟಿದಾರಂತ. 25-50 ಲಕ್ಷಕ್ಕಿಂತ ಜಾಸ್ತಿ ನಮ್ಮ ಸಾಲ ಬಾಕಿ ಇದೆ ಕಟ್ಟಲಿಕ್ಕೆ. ಇಲ್ಲಿಯೇ ಕೊಲೆ ಆದ ಎಷ್ಟೋ ಹೆಣ್ಣಗಳನ್ನ ನೋಡಿದ್ದೇನೆ. ಇದು ಮತ್ತೆ ನೋಡಿ, ಇದು ಈ ಮನೆ ಪಕ್ಕ ಇಲ್ಲಿ ಇದೆಲ್ಲ ನಮ್ಮದು ತೋಟಗಾಲ. ಹೌದು, ನಮ್ಮ ಜೀವನ ಅಂದರೆ ತುಂಬ ಕಷ್ಟದಲ್ಲಿ ನಾವು ಜೀವನ ಸಾಕ್ತಿದ್ದೇವೆ. ದೊಡ್ಡ ಮನೆ ಕಟ್ಟಿದವರತ್ತು ಏನಿಲ್ಲ. ಅದರ ಮುಂಚೆ ಅಂಗಡಿಯಿಂದ ಬರಬೇಕಾದ್ರೆ ಇಷ್ಟ ಆಗ್ತದೆ. ಇದು ನಮ್ಮ ರೋಡ್ ಅಂದರೆ ಇಷ್ಟು ಒಂದು ಚಿಕ್ಕ ಗಿಡಕ್ಕೆ ಒಂದು ಹೆಣ್ಮಗಳನ್ನು ನೇಣಿನಲ್ಲಿ ಕಟ್ಟಿ ಕಾಲೆಲ್ಲ ನೆಲಕ್ಕೆ ಮುಟ್ತಿತ್ತು. ಅದು ರೀಸೆಂಟಾಗಿ ನಾನು ಇದನ್ನೆಲ್ಲ ಓದಿ ಡಾಕ್ಟ್ರ್ ಆಗಬೇಕನ್ನುವಂಥದ್ದು ಕನಸಿತ್ತು ಅವಳಿಗೆ. ಆ ಕನಸನ್ನು ನಾವು ನನಸು ಮಾಡಬೇಕಂತ ಇದ್ದೀವಿ. ನಿಮ್ಮನ್ನೆಲ್ಲ ನೋಡಿಕೊಂಡು ನಾನು ಸಾಕಬೇಕಮ್ಮ ಅಂತ ಆ ಮನಸ್ಸಲ್ಲೆಲ್ಲ ನಮ್ಮ ಹತ್ರ ಹೇಳ್ಕೊಳ್ತಿದ್ರು. ನಮ್ಮ ಮಕ್ಕಳ ಬಾಡಿ ಸಿಕ್ಕಿದ ಜಾಗದಲ್ಲಿ ತುಂಬಾ ಹೆಣ್ಮಕ್ಳ ಬಾಡಿ ಅದೇ ಜಾಗದಲ್ಲಿ ಅಲ್ಲಿ ಕಾಡೆಲ್ಲ ಎಷ್ಟು ಅಲ್ಲಿ ಕಾಡುಗಳಿದ್ದವು ಅಷ್ಟೆಲ್ಲ ಕಾಡುಗಳಲ್ಲಿ ಹೆಣಗಳು ಹೆಣ್ಮಕ್ಳದೇ ಜಾಸ್ತಿ. ಆ ಕಡೆ ಸುಬ್ರಹ್ಮಣ್ಯ ಸೌತಡಕ್ಕೆ ಹೋಗುವ ರಾಜ್ಯ ರಸ್ತೆಯ ಪಕ್ಕನೆ ಸೌಜನ್ಯ ಸ್ಟೋರಸ್ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಜನರಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನಮಗೆ ಭರವಸೆ ಇದೆ. ಅದರಿಂದ ಇವತ್ತು ನಾವು ಸಂತೋಷವಾಗಿದ್ದೇವೆ ಅಮ್ಮ. ನಮಗೆ ಒಂದು ತೋಟ ಅಂದರೆ ಒಂದೂವರೆ ಸಾವಿರ ಅಡಿಕೆ ಮರ ಇದೆ. ಆಮೇಲೆ ಒಂದು ಲಬ್ಬರ್ 250 ಇದೆ. ಅಷ್ಟೇ ಸ್ವಲ್ಪ ಒಂದು 6-7 ಎಕರೆ ಜಾಗ. ಆದ್ಮೇಲೆ ನಾನಿವತ್ತು ಪಾಂಗಳಕ್ಕೆ ಬಂದಿದ್ದೀನಿ. 2012 ಅಕ್ಟೋಬರ್ 9 ಇಲ್ಲಿ ಸೌಜನ್ಯ ಅಂತ ಒಂದು ಹುಡುಗಿ ಮೇಲೆ ಅತ್ಯಾಚಾರ ಹಾಗೆ ರೇಪ್ ಮರ್ಡರ್ ಆಗುತ್ತೆ. ಅದೆಲ್ಲ ನಿಮಗೆಲ್ಲ ಗೊತ್ತಿದೆ. ಇವಾಗ 2025 ಆಗಿದೆ. ಸರಿಸುಮಾರು 13 ವರ್ಷಗಳಾದ್ರೂ ನಂತರ ರೇಪ್ ಮಾಡಿದವ್ರು ಯಾರು ಅಂತ ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಅವ್ರ ಮನೆಗೆ ಬಂದಿದ್ದೀನಿ. ಸಾಕಷ್ಟು ಜನ ಆ ಸೌಜನ್ಯ ಕೊಲೆ ಪ್ರಕರಣದ ಬಗ್ಗೆ ಮಾಹಿತಿನ ಕಲೆ ಹಾಕಿದ್ದಾರೆ, ವಿಡಿಯೋ ಮಾಡಿದ್ದಾರೆ. ಆದರೆ ನಾನು ಇಲ್ಲಿ ತೀರ್ಪುಗಾರಳಾಗಿ ಬಂದಿಲ್ಲ, ವರದಿ ಮಾಡೋಣ ಅಂತ ಬಂದಿದ್ದೀನಿ. ಸ್ಥಳದಲ್ಲಿ ಏನಾಯಿತು, ಇಲ್ಲಿ ಸ್ಥಳೀಯರು ಏನು ಹೇಳ್ತಾರೆ, ಸೌಜನ್ಯನ ಕೊನೆ ಬಾರಿ ನೋಡಿದಂಥ ಅವ್ರ ಮಾವ ಏನು ಹೇಳ್ತಾರೆ, ಅವ್ರ ಮನೆಯವರ ಪರಿಸ್ಥಿತಿ ಇವಾಗ ಹೇಗಿದೆ, ಇಂಚಿಂಚು ಮಾಹಿತಿಯನ್ನು ಸ್ಥಳಕ್ಕೇ ಹೋಗಿ ಕಲೆ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವ್ರ ಮನೆ ಎಲ್ಲಿ ಬರುತ್ತೆ ಅಂದರೆ ಪಾಂಗಳ ಅನ್ನೋ ಒಂದು ಪ್ರದೇಶದಲ್ಲಿ ಬರುತ್ತೆ. ಇದು ಒಂದು ಹಳ್ಳಿ. ಸುತ್ತ ನೋಡ್ಬೋದು ಒಂದು ರೀತಿಯಾಗಿ ದಟ್ಟ ಅರಣ್ಯವಾದಂಥ ಪ್ರದೇಶ. ನೇತ್ರಾವತಿ ನದಿ ದಂಡೆಯ ಮೇಲೆ ಅವ್ರ ಮನೆ ಬರುತ್ತೆ. ಇವತ್ತಿನಿಂದ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಸೌಜನ್ಯ ಕೊಲೆ ಪ್ರಕರಣ ಕುರಿತಂತೆ, ಸೌಜನ್ಯ ಮರ್ಡರ್ ಕೇಸ್ ಕುರಿತಂತೆ ಇಂಚಿಂಚು ಮಾಹಿತಿ ಬರುತ್ತೆ. ಬನ್ನಿ ಅವ್ರ ಮನೆಯವ್ರನ್ನ ಮಾತಾಡ್ಸೋಣ. ಬನ್ನಿ ಸೌಜನ್ಯ ಅವ್ರ ಮನೆಗೆ ಹೋಗೋಣ. ನಮಸ್ತೆ, ಸೌಜನ್ಯ ಅವರ ತಾಯಿ ನೀವು. ನಮಸ್ತೆ. ಹೇಗಿದೆ ಇವಾಗಿನ ಮನೆ ಪರಿಸ್ಥಿತಿ? ಇವಾಗ ನೋಡಿ, ಸಮೀನ್ ಅವರು ಇದನ್ನೆಲ್ಲ ಇಡೀ ಕರ್ನಾಟಕದ ಜನತೆಗೆ, ಕೋಟ್ಯಾಂತರ ಜನಕ್ಕೆ ತಿಳಿಸಿದ್ದಾರೆ. ಸೌಜನ್ಯ ಕೊಲೆ ಪ್ರಕರಣ ಯಾವ ರೀತಿ ಆಗಿದೆ ಅನ್ನುವಂಥದ್ದು ಎಲ್ರಿಗೂ ತಿಳಿಸಿದ್ದಾರೆ. ಆದ್ದರಿಂದ ಇವತ್ತು ಎಷ್ಟೋ ಜನ ನಮ್ಮ ಮನೆಗೆ ಬಂದು ನಮಗೆ ಸಾಂತ್ವನ ಹೇಳಿ, ನಿಮ್ಮ ಮಗಳಿಗೆ ಯಾವ ರೀತಿ ಇಲ್ಲಿ ಕೊಲೆ ಪ್ರಕರಣ ಆಗಿದ್ದೆ, ಯಾರಿಂದ ಆಗಿದ್ದೆ ಅನ್ನುವಂಥ ಪ್ರಶ್ನೆಯನ್ನೆಲ್ಲ ಕೇಳಿ ಅವರಿಗೆ ನಾನು ಯಾವ ರೀತಿ ಆಗಿದೆ ಅಂತ ತಿಳಿಸ್ತಾ ಬಂದಿದ್ದೇನೆ. ಅದರಿಂದ ನಮಗೆ ಸ್ವಲ್ಪ ಈ ಜನರಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನಮಗೆ ಭರವಸೆ ಇದೆ. ಅದರಿಂದ ಇವತ್ತು ನಾವು ಸಂತೋಷವಾಗಿದ್ದೇವೆ ಅಮ್ಮ. ನಿಮ್ಮ ಜೊತೆ ನಾವು ಯಾವಾಗಲೂ ಇದ್ದೇ ಇರ್ತೀವಿ. ಖಂಡಿತ ಅಮ್ಮ. ಇವಾಗ ಜೀವನಾಂಶಕ್ಕೆ ನಿಮ್ದೊಂದು ಅಂಗಡಿ ಇದೆ ಅಂತ ಗೊತ್ತಾಯ್ತು. ಎಲ್ಲಿ ಅಂಗಡಿ, ಏನು ಅಂಗಡಿ ಮಾಡಿ? ಅದೇನಂದರೆ ನಮ್ಮ ಫ್ಯಾಮಿಲಿಗೆ ಅಂಗಡಿ ಇರುತ್ತೆ, ನಮ್ಮ ಮನೆಗೆ ಅಂತ ಅಂಗಡಿ ಇಲ್ಲ. ಅದು ತಮ್ಮನಿಗೆ ಅಂಗಡಿ ಇರುತ್ತೆ. ಆ ಕಡೆ ಸುಬ್ರಹ್ಮಣ್ಯ ಸೌತಡಕ್ಕೆ ಹೋಗುವ ರಾಜ್ಯ ರಸ್ತೆಯ ಪಕ್ಕನೆ ಸೌಜನ್ಯ ಸ್ಟೋರಸ್ ಅಂತ ಒಂದು ಬೋರ್ಡ್ ಹಾಕಿದ್ದಾನೆ. ಓ, ಅವ್ರ ಹೆಸರೇ ಇಟ್ಟಿದ್ದು? ಹೌದು, ಅವಳದೇ ಹೆಸರು ಇಟ್ಟಿದ್ದಾನೆ ಅವನು, ತಮ್ಮ. ಓಕೆ. ಅಲ್ಲಿ ಅವನಿಗೆ ಹೋಟ್ಲು ಅಂಗಡಿ ಇದೆ. ಹೋಟೆಲ್ ಅಂದರೆ ನೀವು ನಲ್ಲಿ ಹೋಗ್ತಾ ಇರ್ತೀನಿ, ನಾನು ಹೋಗ್ತಾ ಇರ್ತೀನಿ. ಓಕೆ. ಇವಾಗ ನಿಮ್ದು ತೋಟ ಎಲ್ಲ ಇದೆ? ತೋಟ ಇದೆ. ಎಷ್ಟು ಎಕರೆ ಇದೆ ಅಮ್ಮ? ನಮಗೆ ಒಂದು ತೋಟ ಅಂದರೆ ಒಂದೂವರೆ ಸಾವಿರ ಅಡಿಕೆ ಮರ ಇದೆ. ಆಮೇಲೆ ಒಂದು ಲಬ್ಬರ್ 250 ಇದೆ. ಅಷ್ಟೇ ಸ್ವಲ್ಪ ಒಂದು 6-7 ಎಕರೆ ಜಾಗ, ಖಾಲಿ ಜಾಗ ಎಲ್ಲ ಇರುತ್ತೆ. ಅಂದ್ರೆ ನೀವು ತಲಾಂತರದಿಂದ ಅಡಿಕೆ, ರಬ್ಬರ್ ಎಲ್ಲ ಬೆಳ್ಕೊಂಡು ಬಂದಿರೋರು ನಾವು. ಇಲ್ಲಿ ಸಾಕಷ್ಟು ಅಡಿಕೆಗಳನ್ನ ನೋಡ್ತೀವಿ. ಈ ವರ್ಷ ಎಷ್ಟು ಬಂದಿದೆ? ಈ ವರ್ಷ ಏನಿಲ್ಲ, ಒಂದು 10 ಕ್ವಿಂಟಲ್ ಅಷ್ಟೇ. ಭಾರಿ ಕಮ್ಮಿ. ಈ ವರ್ಷ ಯಾವುದೂ ಇಲ್ಲ, ತುಂಬಾನೇ ಕಡಿಮೆ ಆಗಿದೆ. ಅಂದರೆ ಕೊಲೆ ರೋಗ ಎಲ್ಲ ಬಂದು ಬಿದ್ದು ಹೋಗಿ ಏನಿಲ್ಲ ಇವಾಗ. ಅಂದರೆ ಅಡಿಕೆಯಿಂದ ಎಷ್ಟು ಆದಾಯ ಬರುತ್ತೆ? ಜೀವನಾಂಶಕ್ಕೆ ಏನು ಕೊರತೆ ಇಲ್ಲ, ಸಾಕಾಗಲ್ಲ. ಹೊರಗಿಂದ ದುಡ್ಡಿದ್ರೆ ಮಾತ್ರ ನಮ್ಮ ಜೀವನಕ್ಕೆ ಸಾಕಾಗುತ್ತೆ. ಅಡಿಕೆಯಿಂದ ಖಂಡಿತ ನಮಗೆ ಸಾಕಾಗಲ್ಲ. ಅಂದರೆ ಇವಾಗ ಒಂದೂವರೆ ತಿಂಗಳು ಹಿಂದೆ ನಮ್ಮ ಯಜಮಾನ್ರು ತೀರಿಕೊಂಡ್ರು. ಸೌಜನ್ಯನ ಏನೋ ಒಂದು ನೋವಿನಲ್ಲಿ ಹುಷಾರ ಇಲ್ಲದೆ ಅವರಿಗೆ ಸ್ವಲ್ಪ ಇದಾಯಿತು. ಮೊನ್ನೆ ತೀರ್ಕೊಂಡ್ರು. ಇವಾಗ ನಮ್ಮ ಚಿಕ್ಕ ಮಗನೇ ನೋಡ್ಕೋಬೇಕಂದ್ರೆ ನನಗೆ 4 ಹೆಣ್ಣು 1 ಗಂಡು ಮಗು.
4 ಜನ ಹೆಣ್ಣು ಮಕ್ಕಳು. ಹೌದು. ಓಕೆ. ಎರಡನೇವಳು ಸೌಜನ್ಯ, ಓಕೆ. ಫಸ್ಟ್ನೇವರು ಸೌಮ್ಯ, ಸೌಜನ್ಯ, ಸೌಂದರ್ಯ, ಸೌಹಾರ್ದ. ಸೌಮ್ಯವನ್ನು ನಾವು ಮದುವೆ ಆಗಿ ಕೊಟ್ಟಿದ್ದಾರೆ. ಇವಾಗ 2 ಮಕ್ಕಳಿದ್ದಾರೆ. ಇವಾಗ 3ನೇವಳಿಗೆ ಮದುವೆಯಾಗಿ ಸಣ್ಣ ಮಗು ಇದೆ ಇವಾಗ. ಈಗ ಒಬ್ಬಳು ಮನೆಯಲ್ಲಿ ಇದ್ದಾಳೆ. ಇವಾಗ ಫ್ಯಾಷನ್ ಡಿಸೈನ್ ಮಾಡಿ ಉಜಿರೆಗೆ ವರ್ಕಿಗೆ ಹೋಗ್ತಾ ಇದ್ದಾಳೆ. ಮಗ ತಂದೆದು ಏನು ಕೆಲಸ ಇದೆಯೋ ಅದನ್ನು ಮಾಡಿಕೊಂಡು ತೋಟ ಎಲ್ಲ ನೋಡಿಕೊಂಡು ಫ್ಯಾಮಿಲಿಯನ್ನು ಸಾಕ್ತಾ ಬಂದಿದ್ದಾನೆ. ಅವನಿಗೆ 23 ವಯಸ್ಸು ಅಷ್ಟೇ. ನಮ್ಮ ಜೀವನ ಅಂದರೆ ತುಂಬ ಕಷ್ಟದಲ್ಲಿ ಇವಾಗ ನಾವು ಜೀವನ ಸಾಕ್ತಿದ್ದೇವೆ. ದೊಡ್ಡ ಮನೆ ಕಟ್ಟಿದವರದ್ದು ಏನಿಲ್ಲ. ಅಂದರೆ ನಮಗೆ ಎಲ್ಲರೂ ಹೇಳ್ತಾ ಇದ್ದಾರೆ, ಸೌಜನ್ಯನ ಹೆಸರು ಹೇಳ್ಕೊಂಡು ಕಣ್ಣೀರು ಹಾಕಿ ಹಣ ಮಾಡಿ ಮನೆ ಕಟ್ಟಿದ್ದಾರೆ ಅಂತ. ನಮಗೆ ಒಂದು ಮನೆ ಕಟ್ಟಲಿಕ್ಕೆ 7-8 ವರ್ಷ ನಾವು ತೆಕ್ಕೊಂಡಿದ್ದೇವೆ. ಅಂದರೆ ಮನೆ ಯಾವಾಗಲೇ ಕಟ್ಟಲಿಕ್ಕೆ ಆರಂಭ ಮಾಡಿದ್ದು? ನಾವು ಕಟ್ಟಲಿಕ್ಕೆ ಒಂದು 7 ವರ್ಷದಿಂದ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಇವಾಗ ಗೃಹ ಪ್ರವೇಶವಾಗಿ 2 ವರ್ಷ ಆಯಿತು. ಮೊನ್ನೆ ಜನವರಿ 26ಕ್ಕೆ. ಅಯ್ಯೋ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬೇಡಿ ಅಮ್ಮ. ಯಾಕೆ ಅಂತ ಹೇಳಿದರೆ ನಮ್ಮನೆ ಹೆಣ್ಮಗಳಿದ್ದಂಗೆ ಎಲ್ಲರೂ ಹಂಗೆ ಅಂದ್ಕೊಂಡಿರೋದು. ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ಇಷ್ಟು ದಿನ ಸಾಕಷ್ಟು ಮಾಧ್ಯಮಗಳಲ್ಲಿ ಸುದ್ದಿನ ನೋಡಿದ್ದೆ. ಅದೇ ಸ್ಥಳಕ್ಕೆ ಹೋಗಿ ಅವ್ರ ತಾಯಿನ ಮಾತಾಡಿಸ್ಬೇಕು ಅಂತ ಹೇಳಿ ಇವಾಗ ಬಂದಿದ್ದೀವಿ ನಾವು. ಸಾಕಷ್ಟು ಜನ ಬರ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಆದರೆ ಮನೆಗೆಲ್ಲ ಎಷ್ಟು ಆಯ್ತಮ್ಮ? ಸಾಲ ಮಾಡಿದ್ರಾ ಮನೆ ಕಟ್ಟಲಿಕ್ಕೆ? ಸಾಲ ಇನ್ನೂ ತುಂಬ ಐತೆ. ಎಷ್ಟಿದೆ ಸಾಲ? ನಮಗೆ 3 ಬ್ಯಾಂಕಲ್ಲಿ ಈಗ ಬಾಕಿ ಇರುವಂಥ ಒಂದೊಂದು ಬ್ಯಾಂಕಲ್ಲಿ 4.5 ಲಕ್ಷ, ಮತ್ತೊಂದು 6 ಲಕ್ಷ, ಆಮೇಲೆ 17 ಲಕ್ಷ ಒಂದು ಬ್ಯಾಂಕಲ್ಲಿದೆ. ಅಂದರೆ ಸಾಧಾರಣ ಒಂದು 25-50 ಲಕ್ಷಕ್ಕಿಂತ ಜಾಸ್ತಿ ನಮ್ಮ ಸಾಲ ಬಾಕಿ ಇದೆ ಕಟ್ಟಲಿಕ್ಕೆ. ಅದನ್ನು ಈ ಅಡಿಕೆ ಸಾಕಾಗಲ್ಲ. ಮತ್ತು ನಮ್ಮ ಯಜಮಾನರಿಗೆ ಅವರಿಗೆ ನಾವು ಹುಷಾರಾಗಿ ಬರಬೇಕಂತ ಅದರಲ್ಲಿ ಕೂಡ ನಾವು ಕೈ ಸಾಲ ಎಲ್ಲ ಮಾಡಿದ್ದು ಒಂದು 10-20 ಲಕ್ಷ ಅದು ಸಾಲ ಇದೆ. ಓ ಮೈ ಗಾಡ್. ಅಂದರೆ ಏನು ನಿಮ್ಮ ಯಜಮಾನರಿಗೆ ಏನು ಕಾಯಿಲೆ? ಅವರಿಗೆ ಸ್ವಲ್ಪ ಅಲ್ಸರ್ ಅಂತ ಬಂದಿದ್ದು, ಅವಾಗ ಗುಣ ಆಗಿದ್ದರು. ಅಂದರೆ ಮುಂಚೆನೇ ಇತ್ತು? ಮುಂಚೆ ಅಲ್ಸರ್ ಇತ್ತು, ಅದು ಗುಣವಾಗಿ ತುಂಬ ಹುಷಾರಾಗಿ ಎಲ್ಲ ಕಡೆ ಹೋಗ್ತಾ ಇದ್ರು ಡೀಸೆಂಟಾಗಿ. ಅಂದರೆ ಅವರು ಇವಾಗ ನನಗೆ ಮಗಳಿಗೆ ನ್ಯಾಯ ಸಿಗಲಿಲ್ಲ, 13 ವರ್ಷ ಆದ್ರಂತ ಆ ಮನಸ್ಸಿನಲ್ಲಿ ಆ ನೋವನ್ನು ಇಟ್ಕೊಂಡು ಯಾರ ಹತ್ರ ಹೇಳೋಕ್ಕಾಗದೆ ಆ ನೋವಿನಲ್ಲಿ ಅವರು ಇವತ್ತು ಪ್ರಾಣ ಬಿಟ್ಟಿದ್ದಾರೆ. ಓ ಮೈ ಗಾಡ್. ಇಷ್ಟೆಲ್ಲ ವ್ಯವಸ್ಥೆಯಲ್ಲಿ ನೋಡಿ ಏನೆಲ್ಲ ಆದಾಗ ಏನೆಲ್ಲ ಕುಟುಂಬದ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ. ಇವಾಗ ನಾನು ಅಂದರೆ 2 ಜೀವಗಳ ಮಧ್ಯೆ ಹೋರಾಡ್ತಾ ಇದ್ದೇನೆ. ಆ ನೋವನ್ನು ನನ್ನ ಮನಸ್ಸಲ್ಲಿ ಇಟ್ಟುಕೊಂಡು ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಹೋರಾಟದಲ್ಲಿ ಇವಾಗ ಇದ್ದೇನೆ. ಓಕೆ. ಇವಾಗ ನಿಮ್ಮ ಮಗ ಇದ್ದಾರಲ್ಲ, ಅವರು ಏನೆಲ್ಲ ಕೆಲಸ ಮಾಡ್ತಾರೆ ಈ ಕೃಷಿ ಜೊತೆಗೆ? ಹೋಟೆಲ್ನ ನೋಡ್ಕೊ? ಇಲ್ಲ, ಅವನು ಕೃಷಿಯ ಜೊತೆಗೆ ಅವನ ಅಪ್ಪ PWಯ ಪ್ರೈವೇಟಾಗಿ ವರ್ಕಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಕಾಂಕ್ರೀಟೀಕರಣ ಆ ರೀತಿಯೆಲ್ಲ ಕೆಲಸ ಮಾಡ್ತಾಯಿದ್ರು. ಆ ಕೆಲಸವನ್ನು ಮಗ ವಹಿಸ್ಕೊಂಡಿದ್ದಾನೆ. ಇವಾಗ ತೋಟದೆಲ್ಲ ನೋಡಿಕೊಂಡು ಕೃಷಿದೆಲ್ಲ ಕಾಂಟ್ರಾಕ್ಟ್ ಕೆಲಸ. ಹೌದು, ಅದನ್ನು ಇವನು ನಡೆಸ್ತಾ ಇದ್ದಾನೆ ಇವಾಗ. ನಿಮ್ದು ಒಂಟಿ ಮನೆ, ಇಲ್ಲಿ ಯಾವುದು ಮನೆಗಳಿಲ್ಲ ನಾನು ನೋಡಿದ್ದೀನಿ. ಅಂದರೆ ಇವಾಗ ಅಂದರೆ ಬೋರ್ಡ್ ಹಾಕಿದ್ದಾರೆ ಈ ಪ್ರಕರಣಗಳೆಲ್ಲ ಆದಮೇಲೆ, ಸೌಜನ್ಯ ಮನೆಗೆ ಹೋಗುವ ದಾರಿ ಅಂತ ಹೇಳ್ಬಿಟ್ಟು. ಫುಲ್ಲು ಕೆಳಗಡೆ ಬರಬೇಕು ನಿಮ್ಮ ಮನೆಗೆ. ಅಲ್ಲಿ ರೋಡ್ ಸೈಡಿಂದ ಏನಿಲ್ಲ ಫೆಸಿಲಿಟೀಸ್. ಹೆಂಗೆ 3 ಜನ ಹೆಣ್ಮಕ್ಳು, ಇವಾಗ ಏನು ಫೆಸಿಲಿಟೀಸ್ ಇಲ್ಲ? ಏನಿಲ್ಲ ನಮಗೆ ಯಾವುದು ಕೂಡ. ನಾವು ನಂಬಿರುವಂಥ ದೇವರುಗಳೇ ನಮಗೆ ಇಡೀ ನಮ್ಮ ಕುಟುಂಬನ ಸಾಕುವಂಥ ದೇವರುಗಳು, ಯಾರು ಬಾರದಾಗೆ ನೋಡಿಕೊಳ್ಳುವಂಥ ದೇವರುಗಳಿದ್ದಾರೆ. ಅದನ್ನು ನಂಬಿ ನಾವು ಇವತ್ತು ಜೀವನ ನಡೆಸ್ತಾ ಇದ್ದೇವೆ. ಯಾರು ಬಂದರೂ ಕೂಡ ನಮಗೆ ಏನು ಮಾಡಬೇಕು ಅವರು ಕಳಿಸ್ತಾ ಇರ್ತಾರೆ. ಅಂಥವ್ರನ್ನು ಈ ಕಡೆ ಬರಲಿಕ್ಕೆ ನಮ್ಮ ದೇವರುಗಳೇ ಬಿಡುವುದಿಲ್ಲ. ಅವರನ್ನೇ ನಾವು ನಂಬಿ ಇವತ್ತು ಜೀವನ ಮಾಡ್ತಾ ಇದ್ದೇವೆ. ಕರೆಕ್ಟ್. ಸೌಜನ್ಯ ಹಾಗಾದರೆ ಯಾವ ಥರ ಹುಡುಗಿ ಅಮ್ಮ? ಅಂದರೆ ತುಂಬ ಓದೋದ್ರಲ್ಲಿ ಮುಂದೆ ಇದ್ದೀರಾ ಅಥವಾ ತುಂಬ ತುಂಟಿನ, ತುಂಬ ಸಿಂಪಲ್ ಹುಡುಗಿನ? ಅಂದರೆ ಡೀಸೆಂಟಾಗಿ ಮಗಳು, ಡೀಸೆಂಟಿಗೆ ಒಂದು ಮಾತು ನೀವು ಮಾಡಿದ್ರೆ ಒಂದೇ ಮಾತಕ್ಕೆ ಉತ್ತರ ಉಳ್ದು, ಬೇರೆ ಏನಿಲ್ಲ. ಅಂದರೆ ಕಾಮರ್ಸ್ ಇದು ತೆಕ್ಕೊಂಡು ನಾನು ಇದನ್ನೆಲ್ಲ ಓದಿ ಡಾಕ್ಟ್ರ್ ಆಗಬೇಕನ್ನುವಂಥದ್ದು ಕನಸಿತ್ತು ಅವಳಿಗೆ. ಆ ಕನಸನ್ನು ನಾವು ನನಸು ಮಾಡಬೇಕಂತ ಇದ್ದೀವಿ. ನಿಮ್ಮನ್ನೆಲ್ಲ ನೋಡಿಕೊಂಡು ನಾನು ಸಾಕಬೇಕಂತ ಆ ಮನಸ್ಸಲ್ಲೆಲ್ಲ ನಮ್ಮ ಹತ್ರ ಹೇಳ್ಕೊಳ್ತಿದ್ಳು. ಅಂದರೆ ಸ್ವೀಟ್ ತಿಂಡಿಯಲ್ಲಿ ಕೂಡ ಅವಳಿಗೆ ತುಂಬಾ ಇಷ್ಟ. ತಾನು ನನ್ನ ಕೈಯಿಂದಲೇ ಮಾಡಿ ತಾನು ತಿನ್ನಿಸ್ಬೇಕು, ತನ್ನವರಿಗೂ ಕೊಡಿಸ್ಬೇಕನ್ನುವಂಥದ್ದು ಇತ್ತು. ಅದು ಅವನಿಗೆ ಜಿಲೇಬಿ ಸ್ವೀಟ್ ಅಂದರೆ ತುಂಬಾ ಇಷ್ಟ. ಅದು ಮನೆಯಲ್ಲಿ ಯಾವ ರೀತಿ ತಿಂಡಿ ಬೇಕಾದರೂ ಮಾಡ್ತಾಳೆ. ಯಾವ ನಿಮಗೆ ಸ್ವೀಟ್ ಬೇಕು ಆ ರೀತಿ ಎಲ್ಲ ಕಲ್ತಿದ್ರು. ಯಾವ ಥರ ಅಡುಗೆ ಮಾಡಬೇಕು ಎಲ್ಲ ಕಲ್ತಿದ್ರು. ಅಂದರೆ ಓದು ಬರೋದಲ್ಲೂ ಕೂಡ ಅಷ್ಟೇ, ಕಲಿಕೆಯಲ್ಲಿ ತುಂಬಾ ಅವಳು. ಯಾರು ಕೂಡ ನೆಂಟರು ಬಂದರೂ ಅಲ್ಲ, ಯಾರು ಫ್ರೆಂಡ್ ಬಂದರೂ ಕೂಡ ಅವಳು ಒಂದು ಎಕ್ಸಾಮ್ ಇದ್ದರೆ ಅವಳಿಗೆ ಏನು ನೀವು ಕೆಲಸ ಎಲ್ಲ ಕೊಟ್ಟಿದ್ರು ಆ ಕೆಲಸನೆಲ್ಲ ಮುಗಿಸಿ ಒಂದು ಸ್ಕೂಲಿಗೆ ಹೋಗ್ಬೇಕಾದ್ರೆ ಒಂದು ದೇವರಿಗೆ ಹೂವಿನ ಮಾಲೆ ಕಟ್ಟಿ ಹಾಕಿ ಅನಂತರ ಎಕ್ಸಾಮ್ಗೆ ಹೋಗಿದ್ರೆ ಆಮೇಲೆ ಕಾಲೇಜಿಗೆ ಹೋಗ್ತಾಯಿದ್ಳು. ಕಾಲೇಜ್ ಬಿಟ್ಟರೆ ಮನೆ ಬಿಟ್ಟರೆ ಕಾಲೇಜ್, ಯಾರ ಜೊತೆನೂ ಕೂಡ ಮಾತಾಡಲಿಕ್ಕೆ ಹೋಗ್ತಿರಲಿಲ್ಲ.
ಅಂದರೆ ನಮ್ಮ ಈ ವಠಾರದಲ್ಲಿ ಎಷ್ಟೋ ಮನೆಗಳಿದೆ. ಇಲ್ಲಿ ನಮ್ಮ ಈ ವಠಾರದಲ್ಲಿ ಎಷ್ಟು ಮನೆ ಇದೆ, ಅವರ ಪರಿಚಯ ಇಲ್ಲವೇ ಇಲ್ಲ ಅವಳಿಗೆ. ಯಾರ ಮನೆಗೂ ಹೋಗ್ತಿರ್ಲಿಲ್ಲ. ನಾವು ಎಲ್ಲಿಯಾದರೂ ದೇವಸ್ಥಾನಕ್ಕೆ ಹೋಗಬೇಕಿದ್ರೆ ನಾವು ಮಾತ್ರ ಹೊರಟ್ರೆ ಅಮ್ಮ ನಿಮ್ಮ ಜೊತೆ ಬರ್ತೇನೆ, ಬೇರೆಯವರ ಜೊತೆ ಯಾರು ಫ್ರೆಂಡ್ಸು ಯಾರೂ ಇಲ್ಲ, ಆದರೂ ಬೇರೆಯವ್ರ ಜೊತೆ ಹೋಗ್ತಿರ್ಲಿಲ್ಲ. ಓಕೆ, ಡೈಲಿ ಕಾಲೇಜ್ಗೆ ಹೇಗೆ ಹೋಗ್ತಾ ಇದ್ದಿದ್ದು? ಯಾವ ಕಾಲೇಜ್? ನಡ್ಕೊಂಡೆ ಹೋಗ್ತದ್ದು ಜಿರೆ. ಅಂದರೆ ಎಲ್ಲ ಮಕ್ಕಳು ಅವರ ಇದರಲ್ಲಿ ಕಲಿತಾ ಮಕ್ಕಳು ನಮ್ಮದು. ಸೌಜನ್ಯ ಈ ರೀತಿ ಆದಮೇಲೆ ನನ್ನ 3 ಮಕ್ಕಳನ್ನು ಬೇರೆ ಕಡೆ ತೆಗೆದು ಹಾಕಿದ್ದೇನೆ. ಆಮೇಲೆ ಇವಾಗ ಬೇರೆ ಮಕ್ಕಳೆಲ್ಲ ಏನತ್ತಿದ್ರೆ ಮದುವೆ ಮಾಡಿದ್ದೀರಾ? ಒಬ್ಬರಿಗೆ ಈಗ ಮದುವೆ ಮಾಡಿದ್ದೇನೆ ನಾನು. ಅವಳು ಸಿವಿಲ್ ಕಲಿತು ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ ಉಜಿರೇನಿ ಪಕ್ಕ. ನಾನು ಕೊಟ್ಟಿದ್ದು ಇಲ್ಲಿ ಧರ್ಮಸ್ಥಳದಿಂದ 6 ಕಿಲೋಮೀಟರ್ ಒಳಗೆ ಕೊಟ್ಟಿದ್ದು. ಸೌಜನ್ಯ ಪ್ರಕರಣ ಅದಕ್ಕಿಂತ ಮುಂಚೆನೇ ಮದುವೆ ಆಗಿತ್ತು? ಇಲ್ಲ 2 ವರ್ಷ ಆಗ್ತಾ ಬಂತಷ್ಟೇ. ಅಂದ್ರೆ ಮದ್ವೆಲಿ ಹೇಗೆ ಗಂಡು ನೋಡ್ಬೇಕಾದ್ರೆ ಎಲ್ಲ ಅರ್ಥ ಮಾಡ್ಕೊಂಡಿದ್ದಾರಲ್ವಾ ಮನೆ ಪರಿಸ್ಥಿತಿ ಎಲ್ಲ? ಅದೇನೋ ನಿಮಗೆ ಹೆಣ್ಮಕ್ಳು ಕೊಡ್ಬೇಕಾದ್ರೆ ಮದುವೆ ಮಾಡ್ಬೇಕಾದ್ರೆ ತೊಂದರೆ ಏನಾದ್ರು? ಏನು ತೊಂದರೆ ಇಲ್ಲ, ಅದು ದೇವರದಲ್ಲಿ ಯಾವ ತೊಂದರೆ ಇಲ್ಲ. ಅಂದ್ರೆ ಗಂಡು ಮಕ್ಕಳು ಈಗ ಅಳಿಯಂದರು ತುಂಬ ಒಳ್ಳೆಯವ್ರಿಗೆ ತೊಂದರೆ ಇಲ್ಲ. ನನ್ನ ಮಗ ಥರ ಅಳಿಯಂದಿರಿದ್ದಾರೆ, ಅದೇನು ತೊಂದರೆ ಇಲ್ಲ. ಅದರಿಂದ ನಾವು ಸಂತೋಷವಾಗಿದ್ದೇವೆ. 2ನೇ ಅಳಿಯ ಏನು ಮಾಡ್ತಾ ಇರೋದು? ಅವನು ಕೂಡ ಸಿವಿಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಮಗಳು ಕೆಲಸ ಮಾಡ್ತಾ ಇದ್ದಾರೆ? ಅದು ಕೆಲಸ ಅವ್ನು ಮಾಡಿದೆ. ಇವನು ಮಂಗಳೂರಲ್ಲಿ ಇರುವವನು. 3ನೇ ಅವಳ ಗಂಡ. ಫಸ್ಟು ಸೌಮ್ಯಲ ಗಂಡ ಇಲ್ಲಿ ಬೆಳ್ತಂಗಡಿ ಓಕೆ ಶೋರೂಮಲ್ಲಿ ಇದ್ದಾನೆ. ಇವಾಗ ಇಲ್ಲೆಲ್ಲ ತೋಟ ನೋಡ್ತಾ ಇದೀವಲ್ಲ, ಇದೆಲ್ಲ ನಿಮ್ದೇನಾ ತೋಟ? ಇದು ತೋಟ ನಮ್ಮದೇ. ಇದು ನಮ್ಮ ತಂದೆಯವ್ರದ್ದು ತೋಟ. ಓಕೆ. ಇದು ಮತ್ತೆ ನೋಡಿ, ಇದು ಈ ಮನೆ ಪಕ್ಕ ಇಲ್ಲಿ ಇದೆಲ್ಲ ನಮ್ಮದು ತೋಟಗಳು. ಹೌದು. ಓಕೆ. ಹಸುಗಳನ್ನ ಸಾಕಿದ್ದೀರಾ? ಹಸು 2 ಇದೆ. ಓಕೆ. ಹಾಲು ಮಾರಾಟ ಮಾಡ್ತೀರಾ? ಇಲ್ಲ. ಓಕೆ, ಮನೆಗಷ್ಟೇ ಇದು ಮಾಡ್ತಾ ಇದ್ದೇವೆ. ಅಂದರೆ ಅದು ಧರ್ಮಸ್ಥಳಕ್ಕೆ ಆ ಕಡೆ ತಕೊಂಡು ಹೋಗ್ಬೇಕು. ನಮ್ಮಿಂದ ಯಾರಿಂದ ತಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಗಂಡು ಮಗ ಇದ್ದರೆ ಕೆಲಸಕ್ಕೆ ಹೋದ್ರೆ ಮತ್ತೆ ಯಾರಿಲ್ಲ ಇಲ್ಲಿ. ಇಲ್ಲಿಂದ ನೀವು ಹಾಲು ಕರೆದ್ರು ಕೂಡ ಧರ್ಮಸ್ಥಳ 3 ಕಿಲೋಮೀಟರ್ ಹೋಗ್ಬೇಕು ನಮ್ಮ ಇಲ್ಲಿಂದ ಹಾಲು ತಕೊಂಡು ಹೋಗ್ಬೇಕಿದ್ರೆ. ನಿಮ್ಗೆ ಬಸ್ಸಿನ ವ್ಯವಸ್ಥೆ ಎಲ್ಲ ಹೇಗೆ? ಬಸ್ ಎಲ್ಲಿಗೆ ಬರುತ್ತೆ? ಇಲ್ಲಿಂದ ಹೋಗ್ಬೇಕು ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ? ಬಸ್ಸು ನಮಗೆ ನೇತ್ರಾವತಿ ಧರ್ಮಸ್ಥಳ ಅಷ್ಟೇ. ಇವಾಗ ಸೌಜನ್ಯದ ಏನೋ ಒಂದು ಇದಾಯ್ತಾ, ಆದ ನಂತರ ಈಗ 1 ವರ್ಷದ ನಂತರ ನಮಗೆ ಇಲ್ಲಿ ಬಸ್ ಒಂದು ಮಾಡಿದ್ದಾರೆ ಮಕ್ಕಳಿಗೋಸ್ಕರ. ಓಕೆ. ಬೆಳಿಗ್ಗೆ 8:30 ಗಂಟೆಗೆ ಬಸ್ಸು ಬರುತ್ತೆ ಶಾಲಾ ಮಕ್ಕಳಿಗೆ. ಆಮೇಲೆ ಸಾಯಂಕಾಲ 4:15 ಗಂಟೆಗೆ ಆ ಬಸ್ ವಾಪಸ್ ಬರುತ್ತೆ ಮಕ್ಕಳನ್ನ ಕರ್ಕೊಂಡು. ಅಷ್ಟೇ. ಮುಂಚೆ ಎಲ್ಲ ನೀವೆಲ್ಲ ನಡೆದೇ ಹೋಗ್ಬೇಕಿತ್ತು? ಎಷ್ಟು ಕಿಲೋಮೀಟರ್ ಆಗುತ್ತೆ? ನಮಗೆ ಇಲ್ಲಿಂದ ನೇತ್ರಾವತಿ ಧರ್ಮಸ್ಥಳ 2 ಕಿಲೋಮೀಟರ್ ಆಗುತ್ತೆ. ಮಳೆ ಇರ್ಲಿ ಬಿಸಿಲು ಇರ್ಲಿ ನಡ್ಕೊಂಡೇ ಹೋಗ್ಬೇಕು. ಒಂಟಿ ಮಹಿಳೆಯರು ಹೆಂಗೆ ಹೋಗ್ತಾ ಇದ್ದಿದ್ದು? ಏನು ಗೊತ್ತಾ, ಇಲ್ಲಿ ಎಷ್ಟು ಕೊಲೆ ಪ್ರಕರಣ ನಡೀತಾ ಇತ್ತು, ಆದ್ರೆ ಇಲ್ಲಿ ಇದ್ದವ್ರಿಗೆ ಈ ರೀತಿ ಆಗ್ತದೆ ನಮಗೂ ಗೊತ್ತಿರಲಿಲ್ಲ. ಓಕೆ. ಮುಂಚೆ ಸಾಕಷ್ಟು ನೀವು ಕೇಳಿದ್ದೀರಾ ಕೊಲೆ ಪ್ರಕರಣಗಳೆಲ್ಲ? ನಾನು ಚಕ್ಕಿರೋಗ್ಲೇ ನೋಡಿದ್ದೇನೆ. ನಾನು ಇಲ್ಲಿಯೇ ಕೊಲೆ ಆದ ಎಷ್ಟೋ ಹೆಣ್ಣಗಳನ್ನ ನೋಡಿದ್ದೇನೆ. ಅಂದ್ರೆ ನಮಗೆ ನೇತ್ರಾವತಿಯಲ್ಲಿ ಅಂಗಡಿ ಇತ್ತು ಅವಾಗ, ಮದುವೆ ಮುಂಚೆ. ಮದುವೆ ಮುಂಚೆ ಅಲ್ಲಿ ನೇತ್ರಾವತಿ ಎಲ್ಲ ಬಟ್ಟೆಗಳು ಸೋಪುಗಳು ಅಲ್ಲಿ ಭಕ್ತಾದಿಗಳಿಗೆ ಏನೆಲ್ಲ ಬೇಕು ಅಂಥದ್ದೆಲ್ಲ ಇಟ್ಕೊಂಡು ನಾವು ಅಂಗಡಿ ಮಾಡ್ತಾ ಇದ್ದೇವೆ. ಅವಾಗ ನನಗೆ ಮದುವೆ ಆಗಿಲ್ಲ, ನಾನು ಸಣ್ಣವಳು. ಅವಾಗ ನಾನು ಒಬ್ಳೇ ಹೋಗ್ತಾ ಬರ್ತಾ ಇದ್ದೆ. ನಿಮ್ದು ಇಲ್ಲೇ ಸುತ್ತಮುತ್ತ ಊರ? ನಂದು ಇದೇ ತಾಯಿ ಮನೆ. ಓಕೆ. ಇದೇ ತಾಯಿ ಮನೆ, ಪಕ್ಕ ಮನೆ. ಇಲ್ಲಿ ಇವರು ಒಬ್ಬರೇ ಮಗ, ಇವರಿಗೆ ನಮ್ಮ ಅತ್ತೆಮ್ಮವ್ರಿಗೆ ಒಬ್ಬರೇ ಮಗ, ಬೇರೆ ಹೆಣ್ಣು ಗಂಡು ಯಾರಿಲ್ಲ. ಹಾಗೆ ಹತ್ತಿರದಿಂದಲೇ ಕೊಡ್ಬೇಕಂತ ನಮ್ಮ ತಂದೆಗೆ ಕೊಟ್ಟಿದ್ದಾರೆ. ತೊಂದರೆ ಇಲ್ಲ, ದೇವರ ದಯದಲ್ಲಿ ಸಂಸಾರ ಉಂಟು. ತುಂಬ ಜೀವನ ತುಂಬ ಪ್ರೀತಿಯಿಂದ ನಮ್ಮನ್ನು ಸಾಕಿದ್ದಾರೆ. ಇವತ್ತು ಅವರು ಹಾಗೆ ಹೋದರೂ ಕೂಡ ನಮಗೆ ಏನು ಕೃಷಿಯೆಲ್ಲ ಮಾಡಿ ಇಟ್ಟು ಹೋಗಿದ್ದಾರೆ. ಜೀವನಾಂಶಕ್ಕೆ ಎಲ್ಲ ಮಾಡಿಟ್ಟೋಗಿದ್ರೆ, ಕಷ್ಟದ ಬದುಕಾದ್ರೂ ಕೂಡ ತುಂಬಾ ನೆಮ್ಮದಿ ಜೀವನ ಮಾಡ್ತಾ ಇದ್ದಿದ್ದು. ನೀವು ಸಾಕಷ್ಟು ಕೊಲೆ ಪ್ರಕರಣಗಳನ್ನ ನೋಡಿದೆ ಅಂದ್ರಲ್ಲ, ಏನೆಲ್ಲ ಕೇಳ್ತಾ ಇದ್ರಿ ಆ ನದಿ ತೀರದಲ್ಲೆಲ್ಲ? ಏನೆಲ್ಲ ಆಗ್ತಾ ಇತ್ತು? ಏನು ಗೊತ್ತಾ, ನಮ್ಮ ಮಕ್ಕಳ ಬಾಡಿ ಸಿಕ್ಕಿದ ಜಾಗದಲ್ಲಿ ತುಂಬಾನೇ ಹೆಣ್ಮಕ್ಳ ಬಾಡಿ ಅದೇ ಜಾಗದಲ್ಲಿ ಅಲ್ಲಿ ಕಾಡೆಲ್ಲ ಎಷ್ಟು ಅಲ್ಲಿ ಕಾಡುಗಳಿದ್ದವು, ಅಷ್ಟೆಲ್ಲ ಕಾಡುಗಳಲ್ಲಿ ಹೆಣಗಳು ಹೆಣ್ಮಕ್ಳದೇ ಜಾಸ್ತಿ. ಕೂದಲೆಲ್ಲ ನನ್ನ ಮಗಳ ಬಾಡಿ ಸಿಕ್ಕಿದಲ್ಲಿ ಕೂದಲು ಕೂಡ ಇತ್ತಂತೆ. ಆಮೇಲೆ ನಾನು ಅದರ ಮುಂಚೆ ಅಂಗಡಿಯಿಂದ ಬರಬೇಕಾದ್ರೆ ಇಷ್ಟ ಹತ್ತಿರ ಇದು ನಮ್ಮ ರೋಡ್ ಅಂದರೆ ಇಷ್ಟು ಒಂದು ಚಿಕ್ಕ ಗಿಡಕ್ಕೆ ಒಂದು ಹೆಣ್ಮಗಳನ್ನು ನೇಣಿನಲ್ಲಿ ಕಟ್ಟಿ ಕಾಲೆಲ್ಲ ನೆಲಕ್ಕೆ ಮುಟ್ತಿತ್ತು. ಅದು ರೀಸೆಂಟಾಗಿ ಅವಾಗ ನಾನು ಬರುವ ಮುಂಚೆ ಅದನ್ನು ಇದು ಮಾಡಿ ಹೋಗಿದ್ದಾರೆ ಅಷ್ಟೇ. ಅದು ನಾನು ನೋಡಿದ್ದೇನೆ, ಕಣ್ಣಾರೆ ನೋಡಿದ್ದು ನಾನು ಅದನ್ನು. ಆಮೇಲೆ ಇದೇ ಧರ್ಮಸ್ಥಳಕ್ಕೆ ಬರುವ ಭಕ್ತಾದಿ ಒಬ್ಬಳು ಯಾರೋ ತಾಯಿ, ಅವರು ಕೂಡ ಬಸ್ಸಿನಿಂದ ಇಲ್ಲಿದ್ದ ನಂತರ, ಇದು ನಮ್ಮ ತಮ್ಮ ನೋಡಿದ್ದು. ಇಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಒಂದು ಆಗಿದೆ ಇವಾಗ. ಅಲ್ಲಿ ಪಕ್ಕನೇ ಹೆಂಗಸಿಗೆ ಮುಖಕ್ಕೆ ಬಟ್ಟೆ ಹಾಕಿ ಅದಕ್ಕೆ ಹಸಿಡಿಯನ್ನು ಹಾಕಿ ಅದು ಹೊಗೆ ಬರುವಂಥ ರೀತಿಯಲ್ಲಿ ಆಗ್ತಾ ಇತ್ತು. ಇದು ನಾವು ತಮ್ಮ ನೋಡಿದ ಇದು ಅಷ್ಟೆಲ್ಲ ಕೊಲೆಗಳು ಆಗಿದೆ. ಎಲ್ಲ ಬಂದವರಿಗೂ ಕೂಡ ಇಲ್ಲಿ ಯಾವುದೂ ಇದಿಲ್ಲ. ಈಗ ಗಂಡ ಹೆಂಡತಿ ಇಬ್ಬರು ಮದುವೆಯಾಗಿ ಬಂದರೂ ಕೂಡ
ಒಂದು ರೂಮು ಮಾಡಿದರೆ ನೀವು ಗಂಡ ಹೆಂಡತಿ ಇಬ್ಬರೇ ಅಂದರೆ ಗೊತ್ತಾದರೆ ಸಾಕು. ಗಂಡನನ್ನು ರೂಮಿಂದ ಹೊರಗೆ ಬರುವ ತನಕ ಕಾಯ್ತಾರೆ. ಆಮೇಲೆ ಗಂಡನ ಕೈಯಲ್ಲಿ ಹಿಡ್ಕೊಳ್ತಾರೆ. ಹೆಂಡತಿ ಒಳಗಿರ್ತಾರೆ. ಇವರು ಹೋಗಿ ಒಳಗೆ ನುಗ್ಗಿ ಹೆಂಡತಿಗೆ ಏನಾದರೂ ಮಾಡಿ ಆಮೇಲೆ ನೀವು ಜೀವಂತವಾಗಿ ಹೋಗ್ಬೇಕಿದ್ರೆ ಸುಮ್ಮನೆ ಹೋಗ್ಬೇಕು ಇಲ್ಲಿಂದ. ಆ ರೀತಿಯಲ್ಲಿ ದಬ್ಬಲಿಕೆ ಇದೆ. ಇದು 1-2 ವರ್ಷದಿಂದ ನಡೆದಿರೋಂಥ ಘಟನೆಗಳಲ್ಲ, ಎಷ್ಟೋ 13 ವರ್ಷದಿಂದ ಅಲ್ಲ. ಅಲ್ಲ ತಂದೆಯವರಿಗೆ ಇಲ್ಲಿ ಏನೇನೆಲ್ಲ ಆಗ್ತಿದೆ ಅಂತ ಅವ್ರಿಗೆ ಎಲ್ಲ ಗೊತ್ತು. ನಾವು ಚಿಕ್ಕ ಇರುವಾಗ ಅದು ನಡೀತಿತ್ತು. ಅದು ನಮ್ಮ ತಂದೆಯವರಿಗೆಲ್ಲ ಗೊತ್ತು ಎಷ್ಟು ವರ್ಷದಿಂದ ನಡೀತಿದೆ ಅನ್ನುವಂಥದ್ದು. ಸ್ಥಳೀಯರಿಗೆ ಹೊಟ್ಟೆಪಾಡಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ನಾವು ಅಲ್ಲಿ ಒಂದು ಏನೋ ನೋಡಿದ್ದೇವೆ ಅಂತ ಹೇಳಿದರೆ ನಾಳೆ ಕೋರ್ಟ್ ತನಕ ನಮ್ಮನ್ನೇ ಕರ್ಕೊಂಡು ಹೋಗ್ತಾರೆ. ಅದು ಅಲ್ಲದೆ ಇವತ್ತು ನಾವೊಂದು ಸಾಕ್ಷಿಗಳನ್ನು ಹೇಳಿದರೆ ನಾಳೆ ನಮ್ಮನ್ನು ಸಾಯಿಸ್ತಾರೆ. ಯಾಕಂದರೆ ಈಗ ಸೌಜನ್ಯ ಪ್ರಕರಣದಲ್ಲಿ ಕೂಡ 5 ಜನಗಳನ್ನು ಸಾಕ್ಷಿಗಳನ್ನು ಸಾಯಿಸಿದ್ದಾರೆ ಜೀವಂತವಾಗಿ. ಸಾಕ್ಷಿ ಯಾರೂ ಹೇಳಬಾರ್ದು, ಇಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಯಾರು ಕೂಡ ಹೇಳಬಾರ್ದು. ಸಾಕ್ಷಿಗಳನ್ನು ನಾಶ ಮಾಡ್ತಾರೆ. ಇದ್ದ ಜನಗಳನ್ನು ಕೂಡ ಇವಾಗ ನಮಗೆ ಮೈಸೆಟ್ ತಿಮ್ಮರೊಡಿಯವರು ನಮಗೆ ಮತ್ತು ನನ್ನ ತಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವತ್ತು ನಮ್ಮ ಬದುಕಿಲ್ಲಿ ಸಾಗ್ತಾ ಇದೆ. ಇಲ್ಲಾಂದರೆ ಸೌಜನ್ಯ ಜೊತೆ ನಮ್ಮನ್ನು ಕೂಡ ಕಲಿಸ್ತಿದ್ರು. ಅಮ್ಮ, ಇಲ್ಲೊಂದು ದೇವಸ್ಥಾನ ನೋಡ್ತೀವಲ್ಲ, ಏನಿದೆ ದೇವಸ್ಥಾನ ನಿಮ್ಮ ಮನೆ ಮುಂದೆ? ನಮ್ಮದು ನಂಬಿರುವಂಥ ಈ ಜಾಗದಲ್ಲಿ ಇಲ್ಲೇ ಇತ್ತ ಮನೆ. ಇದು ಇಲ್ಲಿ ನಮ್ಮದು ಹಳೆ ಮನೆ ನೋಡಿ ಅದೇ ಇದ್ದ. ಈಗ ಒಂದು ಇದು ಭಾಗ ಉಂಟು, ಇನ್ನೊಂದು ಭಾಗ ನಾವು ತೆಗ್ದಿದ್ದೇವೆ. ನಾವು ಓಕೆ ನೋಡಿ ಇಲ್ಲಿ ಇದು ಹಾಕಿದ್ದೇವೆ ಅಲ್ಲ, ಅದೆಲ್ಲ ನಮ್ಮ ಹಳೆ ಮನೆ ಮಾಡ್ಕೊಂಡಿದ್ದೀರಾ? ಅಷ್ಟು ಚಿಕ್ಕ ಅಷ್ಟು ಚಿಕ್ಕ ಒಂದು ದೊಡ್ಡ ಅಂದರೆ ಉದ್ದ ಇತ್ತು. ನಾವು ಸೌಜನ್ಯ ಬೆಳೆದ ಮನೆ ಇದೆ, ಹಳೆ ಮನೆಯಲ್ಲಿ ಬೆಳೆದದ್ದು ಮನೆ ಅದು. ಹೌದು. ಓಕೆ. ಇದು ರಕ್ತೇಶ್ವರಿ ಅಂತ ನಮ್ಮ ಮನೆ ದೇವರು. ಆಮೇಲೆ ಅದರೊಂದು ದುರ್ಗೆ ಅಂತ ಇದೆ, ಅದನ್ನು ನಾವು ನಂಬಿಕೊಂಡು ಬಂದಿದ್ದೇವೆ. ಓಕೆ. ಸೌಜನ್ಯಂದು ಮೂರ್ತಿ ಎಲ್ಲ ಮಾಡಿ ಅಲ್ಲಿ ಇಟ್ಟಿದ್ದೇವೆ. ಒಳಗಡೆ ಇಲ್ಲ, ಇಲ್ಲಿಗೆ ಕೆಳಗಡೆ ಎಲ್ಲಿ ಸೌಜನ್ಯ ಮೂರ್ತಿ ಇದೆ ನೋಡೋಣ.